ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೇವಪ್ಪ. ಇವಾಗ ಏನಾಗ್ತಿದೆ ಅಂತಂದ್ರೆ, ತುಂಬಾ ಜನ ಯುವಕರು ಬೆಟ್ಟಿಂಗ್ ದಂಧೆಗೆ ಇಳಿದು ತುಂಬಾ ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇವಾಗ ತಾನೇ IPL ಸ್ಟಾರ್ಟ್ ಆಗಿದೆ. IPL ಸ್ಟಾರ್ಟ್ ಆಗಿ ಇನ್ನೂ ಕೂಡ ಒಂದ್ ತಿಂಗಳು ಕೂಡ ಕಳೆದಿಲ್ಲ. ಈಗ ಏನ್ ಮಾಡ್ತಿದಾರೆ ಅಂದ್ರೆ, ತುಂಬಾ ಜನ ಯುವಕರು ತಮ್ಮ ಹಣವನ್ನ ಬೆಟ್ಟಿಂಗ್ ದಂಧೆಗೆ ಹೂಡಿ ಅಲ್ಲಿ ಲಾಭವನ್ನು ಮಾಡ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ 90% ಎಲ್ಲ ಲಾಸ್ ಕೂಡ ಆಗ್ತಿದ್ದಾರೆ. ಲಾಸ್ ಆಗುದು ಅಷ್ಟೇ ಅಲ್ಲ, ಸೊ ಹಣವನ್ನು ಕಳೆದುಕೊಂಡಾಗ ಮತ್ತೆ ಆ ಹಣವನ್ನ ರಿಕವರ್ ಮಾಡೋದಕ್ಕೆ ಹೋಗಿ, ಅಂತಂದ್ರೆ ಕಳೆದುಕೊಂಡಿರುವಂತ ಹಣ ಆಲ್ರೆಡಿ ಲಾಸ್ ಆಗಿದೆ. ಸೊ ಅದನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅದೇ ಆ ಬೆಟ್ಟಿಂಗ್ ದಂಧೆಗಳನ್ನ ತೆಗಿಬೇಕು ಅಂತ ಹೇಳಿ ಬೇರೆದವ್ರ ಹತ್ರ ಸಾಲ ಮಾಡ್ತಾರೆ. ಸೊ ಸಾಲ ಅವರು ಅದೇ ಸುಮ್ನೆ ಕೊಡೋದಿಲ್ಲ ಅವರು, ಯಾಕಂತಂದ್ರೆ ಸಿಕ್ಕಾಪಟ್ಟೆ ಬಡ್ಡಿ ಇರುತ್ತೆ. ಸೊ ಬಡ್ಡಿ ಆಗಿ ಕೊಟ್ಟು ಹಣವನ್ನು ಇಸ್ಕೊಂಡು ಮತ್ತೆ ಅದೇ ದಂಧೆಗೆ ಇಳಿತಾರೆ. ಸೊ ಬೆಟ್ಟಿಂಗ್ ಅಲ್ಲಿನೇ ರಿಕವರ್ ಮಾಡ್ಕೋಬೇಕಂತ ಹೇಳಿ ತುಂಬಾ ಹಣವನ್ನ ಅಲ್ಲಿ ಹಾಕಿ ಕಳ್ಕೊಂತಾರೆ. ಸೊ ಇಲ್ಲಿ ಸಂಪೂರ್ಣವಾಗಿ ಏನಾಗುತ್ತೆ ಅಂತಂದ್ರೆ 90% ಲಾಸ್ ಆಗುತ್ತೆ ಕೂಡ. ಯಾರು ಕೂಡ ಅದರಲ್ಲಿ ಲಾಭವಂತಸರು ತುಂಬಾ ಜನ ಇರೋದಿಲ್ಲ. ಕೇವಲ ಒಂದು 500-600 ಜನರಲ್ಲಿ 4-5 ಜನ ಮಾತ್ರ ತುಂಬಾ ಹಣವನ್ನ ಬೆಟ್ಟಿಂಗ್ ದಂಧೆ ಮುಖಾಂತರ ಮಾಡ್ತಾರೆ. ಸೊ ಮಿಕ್ಕಿದ ಎಲ್ಲ ಜನರು ಕೂಡ ತಮ್ಮ ಜೀವನವನ್ನ ಅಷ್ಟೇ ಅಲ್ಲ, ಬರೀ ಹಣ ಕಳೆದುಕೊಳ್ಳೋದು ಅಷ್ಟೇ ಅಲ್ಲ, ತಮ್ಮನ ಜೀವನವನ್ನೇ ಎಲ್ಲ ಹಾಳು ಮಾಡ್ಬಿಡ್ತಾರೆ. ಸೊ ಪ್ರಸ್ತುತವಾಗಿ 2026ರಲ್ಲಿ ಇವಾಗ ತಾನೇ IPL ಸ್ಟಾರ್ಟ್ ಆಗಿದೆ. ಸೊ IPL ಮ್ಯಾಚ್ ಅನ್ನ ನೋಡುವಂತದ್ದು ತಪ್ಪಲ್ಲ, ಪ್ರತಿಯೊಬ್ರು ನೋಡ್ತಾರೆ. ಸೊ ನೋಡಿ ಅದನ್ನ ಎಂಜಾಯ್ಮೆಂಟ್ ಮಾಡ್ಬೇಕು. ಅದರ ಬದಲಾಗಿ ನಾವು ಬೆಟ್ಟಿಂಗ್ ಆಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಲದ ಹಾಕಿದ ಅಮೌಂಟ್ ಜಾಸ್ತಿ ಬರ್ಬೋದು. 10,000 ಹಾಕಿದ್ರೆ 20,000 ಬರ್ಬೋದು, 20,000 ಹಾಕಿದ್ರೆ 40,000 ಕೂಡ ಬರ್ಬೋದು. ಸೊ ಮುಂದೆ ಏನಾಗತ್ತೆ ಅಂತಂದ್ರೆ, ಸೊ 40,000 ಹಾಕಿಕೊಂಡು 80,000 ನಿಮಗೆ ಲಾಭ ಅನ್ನೋ ಬರೋ ಉದ್ದೇಶದಿಂದ ಏನ್ ಮಾಡ್ತೀರಾ ಅಂತಂದ್ರೆ, ಜಾಸ್ತಿ ಅಮೌಂಟ್ ಅನ್ನು ಹಾಕ್ತಾರೆ. ಇವಾಗ 10,000 ರೂಪಾಯಿ ಹಾಕಿರ್ತಾರೆ, ಸೊ 20,000 ಬರುತ್ತೆ. ಸೊ ನೆಕ್ಸ್ಟ್ 20,000 ಹಾಕ್ತಾರೆ, 40,000 ರುಪೀಸ್ ಬರುತ್ತೆ. ಸೊ 40 ಹಾಕಿದ್ರೆ ಕೂಡ 80,000 ಕೂಡ ಬಂದ್ರು ಬರ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಹಣದ ಆಸೆ ನಮ್ಮನ್ನ ಸುಮ್ನೆ ಕೊಡೋದಕ್ಕೆ ಬಿಡೋದಿಲ್ಲ. ಸೊ ಇವಾಗ 20,000 40,000 ಮಾಡಿರುವಂತಹ ವ್ಯಕ್ತಿ ಜಾಸ್ತಿ ಅಮೌಂಟ್ ಅನ್ನು ಹಾಕ್ತಾನೆ. ಇವಾಗ ಅವನ ಹತ್ರ 40-50,000 ಇದೆ. ಸೊ ಎಲ್ಲ ಅಮೌಂಟ್ ಅನ್ನ ಹಾಕ್ತಾನೆ. ಸೊ 1,00,000 ಕೂಡ ಅವನು ಗೆಲ್ಬಹುದು. ಸೊ ಮುಂದೆ ಏನಾಗ್ತಾ ಹೋಗುತ್ತೆ ಅಂತಂದ್ರೆ, 1,00,000 2,00,000ವರೆಗೂ ಅಮೌಂಟ್ ಹಾಕಕ್ಕೆ ಅವನು ಹಿಂದೆ ಸರಿಯೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಅವನು ಅರ್ನ್ ಮಾಡಿರ್ತಾನೆ. ಸೊ ಇವಾಗ ದೊಡ್ಡ ಅಮೌಂಟ್ ಹಾಕಿದ್ರೆ ಏನಾಗತ್ತೆ ಅಂದ್ರೆ, ಸಡನ್ ಆಗಿ ಲಾಸ್ ಆಗ್ಬೋದು. ಸೊ ಲಾಸ್ ಆಯ್ತು ಅಂತಂದ್ರೆ ಅವನ ಸಂಪೂರ್ಣವಾಗಿ ಅಮೌಂಟ್ ಏನಾಗುತ್ತೆ ಅದೆಲ್ಲ ಕೂಡ ಹಾಳಾಗ್ಬಿಡುತ್ತೆ. ಸೊ ಅವ್ನು ಏನ್ ಮಾಡ್ತಾನೆ, ಅವ್ನಿಗೆ ಗೊತ್ತಿರತ್ತೆ, ಮುಂಚೆ ನಾನು 10,000 ರುಪೀಸ್ ಹಾಕಿದ್ದೆ, 20,000 ಬಂದಿತ್ತು. ಇವಾಗ ಅವನೇನ್ ಮಾಡ್ತಾನೆ ಅಂತಂದ್ರೆ, ಬೇರೆಯವ್ರ ಹತ್ರ ಅವನ ಹತ್ರ ಅಮೌಂಟ್ ಇದ್ದೆಲ್ಲ ಖಾಲಿ ಮಾಡ್ಕೊಂತಾನೆ ಹಾಕಿ. ಸೊ ಆಲ್ರೆಡಿ ಅವನ ಸಣ್ಣ ಅಮೌಂಟ್ ಹಾಕಿ ಅರ್ನ್ ಮಾಡಿರ್ತಾರಲ್ಲ, ಅವ್ನಿಗೆ ಕಾನ್ಫಿಡೆಂಟ್ ಇರುತ್ತೆ ಇವಾಗ ಸೋತ್ರು ಕೂಡ ಮುಂದೆ ಬರ್ಬೋದು ಅಂತ. ಸೊ ಅವನೇನ್ ಮಾಡ್ತಾನೆ, ಬೇರೆಯವ್ರ ಹತ್ರ ಅಮೌಂಟ್ ಇಸ್ಕೊಂತಾನೆ. ಸೊ ಯಾರೋ ಫ್ರೆಂಡ್ಸ್ ಅದ ಇದ್ರಬಹುದು, ಕ್ಲೋಸ್ ಫ್ರೆಂಡ್ ಇದ್ದಾರೆ, ಅವ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಮೌಂಟ್ ಕೊಡ್ತಾರೆ, ವಿದೌಟ್ ಇಂಟ್ರೆಸ್ಟ್ ಕೂಡ ಕೊಡಬಹುದು. ಸೊ ಅವ್ರ ಹತ್ರ ಇಸ್ಕೊಂಡು ಹಾಕ್ತಾನೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತಂದ್ರೆ, ಅದು ಅಮೌಂಟ್ ಕೂಡ ಕಳ್ಕೊಂಡು ಅವನ ಹತ್ರ ಅಮೌಂಟ್ ಹಿಂದೆ ಹೋದ್ರೆ ಮತ್ತೆ ಫ್ರೆಂಡ್ಸ್ ಹತ್ರ ಕೇಳ್ತಾನೆ. ಫ್ರೆಂಡ್ಸ್ ಅದೇ ರೀತಿ ಕೊಡೋದಿಲ್ಲ, ಯಾರು ಕೂಡ ವಿದೌಟ್ ಇಂಟ್ರೆಸ್ಟ್ ಅಮೌಂಟ್ ಅನ್ನ ಹಾಗೆ ಕೊಡೋದಿಲ್ಲ. 1 ಟೈಮ್ 2 ಟೈಮ್ 3 ಟೈಮ್ ಇಷ್ಟೇ ಕೊಡಬಹುದು. ಆಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ, ಬೇರೆ ಫ್ರೆಂಡ್ಸ್ ಹತ್ರ, ಬೇರೆದವ್ರ ಹತ್ರ, ಬೇರೆ ರಿಲೇಷನ್ ಹತ್ರ ಏನ್ ಮಾಡ್ತಾನೆ, ಅಮೌಂಟ್ ಅನ್ನ ಕೇಳ್ತಾನೆ. ಸೊ ಅಮೌಂಟ್ ಅನ್ನ ಕೇಳಿದ ಅವ್ರು ಏನ್ ಮಾಡ್ತಾರೆ, ಇಂಟ್ರೆಸ್ಟ್ ಅದಕ್ಕೆ ಹಾಕಿ ಕೊಡ್ತಾರೆ. ಇಂಟ್ರೆಸ್ಟ್ ಕೂಡ ಅವ್ರು ಹೇಳ್ಕೊಡ್ತಾರೆ. ಸೊ ಸಂಬಂಧಿಕರಲ್ಲಿ ಅವನು ಒಬ್ರು ಕೇಳ್ಬೋದು, ಒಬ್ರು ಕೇಳೋದಿಲ್ಲ. ಜಾಸ್ತಿ ಜನ ಏನ್ ಮಾಡ್ತಾರ ಅಂತಂದ್ರೆ, ಇವಾಗ ಏನ್ ಆಡ್ತಲ್ಲ, ಇಂಟ್ರೆಸ್ಟ್ ಕೊಟ್ಟು ಬಡ್ಡಿ ದಂಧೆ ಆಡ್ತಾರಲ್ಲ, ಸೊ ಅವ್ರ ಹತ್ರ ಹೋಗ್ತಾರೆ. ಅವ್ರ ಹತ್ರ ಸಿಕ್ಕಾಪಟ್ಟೆ ಬಡ್ಡಿ ಇರುತ್ತೆ ಅದಕ್ಕೆ. ಸೊ ಅವ್ರ ಹತ್ರನು ಅಮೌಂಟ್ ಇಸ್ಕೊಂಡು ಇವ್ರು ಏನ್ ಮಾಡ್ತಾರ ಅಂತಂದ್ರೆ, ಸೇಮ್ ಅಮೌಂಟ್ ಅನ್ನ ಮತ್ತೆ ಬೆಟ್ಟಿಂಗ್ ದಂಧೆಗೆ ಹಾಕ್ತಾರೆ. ಸೊ ಅಲ್ಲಿ ಈ ತರ ಬೆಟ್ಟಿಂಗ್ ದಂಧೆ ಆಡಿ 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 ಅಮೌಂಟ್ ಅನ್ನ ಸಂಪೂರ್ಣವಾಗಿ ಕಳ್ಕೊಂಡು ಸಾಲಕ್ಕೆ ಹೆದರಿ ತಮ್ಮ ಜೀವನವನ್ನು ಕಳೆದುಕೊಳ್ಳೋದಕ್ಕೂ ಹಿಂದೆ ಸರಿಯೋದಿಲ್ಲ. ಯಾಕಂತಂದ್ರೆ ಒಂದು ಲಿಮಿಟ್ ಇರುತ್ತೆ ಅಮೌಂಟ್ಗೆ. ಆ ಲಿಮಿಟ್ಗೆ ಮೀರಿ ನಮಗೆ ಸಾಲ ಆಯ್ತು ಅಂತಂದ್ರೆ, ಯಾವುದೇ ವ್ಯಕ್ತಿ ಕೂಡ ಕಿರುಕುಳ ತಡೆಲಾರದೆ ಇರೋದಿಲ್ಲ ಅವನು. ಯಾಕಂದ್ರೆ ಮನುಷ್ಯನಿಗೆ ಪ್ರೆಜರ್ ಅಂದ್ರೆ ತುಂಬಾನೇ ಅದು ತುಂಬಾನೇ ನೆಗೆಟಿವ್ ಎಫೆಕ್ಟ್ ಆಗತ್ತೆ ಅದರಿಂದ. ಸೊ ಸಾಲ ಕೊಟ್ಟವನು ಸುಮ್ನೆ ಕೊಡೋದಿಲ್ಲ, ಅವನು ಅಮೌಂಟ್ ಬೇಕಂತ ಅವನು ಕೇಳ್ತಾ ಇರ್ತಾನೆ. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ, ಅವನು ಈ ತರ ಕಾಟ ತಾಳಲಾರದೆ ಅವನು ಸತ್ತೋಗ್ಬಹುದು, ನೇಣು ಕೂಡ ಹಾಕೋಬಹುದು. ತುಂಬಾ ಜನ ಎಕ್ಸಾಂಪಲ್ ಆಲ್ರೆಡಿ ಇಂಡಿಯಾದಲ್ಲಿ ತುಂಬಾ ಜನ ಅಸರ್ತಿ ಆಗಿದೆ. ಪ್ರತಿಯೊಬ್ರು ಕೂಡ IPL ಮ್ಯಾಚ್ ಗಳನ್ನ ನೋಡಿ ಎಂಜಾಯ್ ಮಾಡ್ಬೇಕು ವಿನಃ ಯಾವುದೇ ರೀತಿಯಾಗಿ ಅದನ್ನ ಬೆಟ್ಟಿಂಗ್ ಅಂತ ಇಳಿಬಾರ್ದು. ಸೊ ಮೊದಲಿಗೆ ಲಾಭ ತಗೊಂಡಿರೋ ವ್ಯಕ್ತಿ ಅವನು ಒಂದ್ಸರ್ತಿ ಅಮೌಂಟ್ ಜಾಸ್ತಿ ಬಂತು ಅಂದ್ರೆ ಅವನು ಸುಮ್ನೆ ಕೊಂಡೋದಿಲ್ಲ. ಹಣದ ಆಶೆ ಮತ್ತೆ ಅಮೌಂಟ್ ಹಾಕಕ್ ಹೇಳುತ್ತೆ, ಮತ್ತೆ ಅಮೌಂಟ್ ಅನ್ನ ಹಾಕ್ತಾನೆ. ಸೊ ಮತ್ತೆ ಲಾಸ್ ಮಾಡ್ಕೋತಾನೆ. ಈ ತರ ತುಂಬಾ ಸಿಕ್ಕಾಪಟ್ಟೆ ಜನ ಸತ್ತೋಗಿದ್ದಾರೆ, ನಿಮ್ಗೆಲ್ಲ ಗೊತ್ತಿರೋ ಸಂಗತಿನೇ. ಸೊ ವಿಶೇಷವಾಗಿ ಏನ್ ಹೇಳ್ಬೇಕು ಅಂತಂದ್ರೆ, ಇವಾಗ ಮತ್ತೆ IPL ಸ್ಟಾರ್ಟ್ ಆಗಿದೆ. ಸೊ ಮ್ಯಾಚ್ ನೋಡಿ ಎಂಜಾಯ್ ಮಾಡಿ, ತಮ್ಮ ಟೀಮ್ ನ ನೀವು ಸಪೋರ್ಟ್ ಮಾಡಿ. ಬಟ್ ಬೆಟ್ಟಿಂಗ್ ದಂಧೆಗೆ ಮಾತ್ರ ಇಳಿಬೇಡಿ. ಯಾಕಂತಂದ್ರೆ ಒಂದ್ಸರ್ತಿ ನೀವು ಅಲ್ಲಿ ಇಳಿದು ಬಿಟ್ರೆ ಲಾಭ ಆಗಬಹುದು, ಲಾಭ ಆಗೋದಿಲ್ಲ ಅಂತ ಏನಿಲ್ಲ, ಲಾಭ ಆಗತ್ತೆ. ಬಟ್ ಅಲ್ಲಿ ತುಂಬಾ ಕಮ್ಮಿ, ನಿಮಗೆ ಕೊಟ್ಟಿರೋ ಅಮೌಂಟ್ ಅನ್ನೇ ಬರೋದು ತುಂಬಾ ಕಮ್ಮಿ. ಸೊ 100ರಲ್ಲಿ 2-3 ಜನ
ಮತ್ತೆ ಅದನ್ನ ಅದರ ಲಾಭಗಳನ್ನ ತಗೋಬಹುದು. ಮುಂದೆ ಅವರು ಕೂಡ ಲಾಸ್ ಆಗಬಹುದು. ಅತ್ಯಂತ ಹಣ ಮಾಡಿರೋ ವ್ಯಕ್ತಿಗಳು ಈ ದಂಧೆಗಳಿದ್ರೆ ಅವ್ರು ಏನು ಎಫೆಕ್ಟ್ ಆಗೋದಿಲ್ಲ. ಬಟ್ ಇವಾಗ ತಾನೇ ಯುವಕರು ಅಂತಂದ್ರೆ ಇವಾಗ ತಾನೇ ಅಟ್ಲೀಸ್ಟ್ 10,000 20,000ಗೆ ಆಸೆ ಪಟ್ಟು ಸ್ವಲ್ಪ ಮೊದಲು ಸ್ಟಾರ್ಟಿಂಗ್ ಹಾಕಿ ಆಮೇಲೆ ಸುಮ್ಮನೆ ಇರೋದಿಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸಿಕ್ಕಾಪಟ್ಟೆ ದುಡ್ಡನ್ನ ಕಳ್ಕೊತಾರೆ. ಆ ರಿಕವರ್ ಆಗದೆ ಇದ್ದಾಗ ಅವರು ಆ ಈ ಜೀವ ಹೋಗುವಂತ ಹಾದಿಗಳನ್ನ ಹಿಡಿತಾರೆ. ಸೊ ಅದೆಲ್ಲ ನಮಗೆ ಬೇಕಾಗಿಲ್ಲ. ಮ್ಯಾಚ್ ನೋಡಿ ಎಂಜಾಯ್ ಮಾಡಿ, ಬಟ್ ಯಾವುದೇ ರೀತಿಯಿಂದೆಲ್ಲನೂ IPL ಬೆಟ್ಟಿಂಗ್ ಅನ್ನ ಆಡ್ಲಿಕ್ಕೆ ಹೋಗಬೇಡಿ. ಈ ಆಲ್ರೆಡಿ ಗೋರ್ಮೆಂಟ್ ಕೂಡ ಆ, ತುಂಬಾ ಅಪ್ಲಿಕೇಶನ್ ಗಳನ್ನ ಆಲ್ರೆಡಿ ಬ್ಯಾನ್ ಮಾಡಿದೆ ಈ ತರದ್ದು. ಸೊ ಆದ್ರೂ ಕೂಡ ಬೆಟ್ಟಿಂಗ್ ಆಡೋರಿಗೆ ಬೇರೆ ಬೇರೆ ಹಾದಿನ ಹಿಡಿದು ಅವ್ರು ಮತ್ತೆ ಬೆಟ್ಟಿಂಗ್ ದಂಧೆಗೆ ಇಳಿತಾರೆ. ಸೊ ಬೆಟ್ಟಿಂಗ್ ಅವಶ್ಯಕತೆ ಯಾರಿಗೂ ಇಲ್ಲ. ಸೊ ಯಾರು ಆ ಬೆಟ್ಟಿಂಗ್ ದಂಧೆ ಆಡಲಿಕ್ಕೆ ಹೋಗ್ಬೇಡ್ರಿ. ಮ್ಯಾಚ್ ಗಳನ್ನ ನೋಡಿ ಎಂಜಾಯ್ ಮಾಡಿ, ಬಟ್ ಬೆಟ್ಟಿಂಗ್ ಆಡೋದು ಮಾತ್ರ ಬಿಟ್ಬಿಡಿ. ನಿಮಗೆ ಸ್ವಲ್ಪ ಲಾಭ ಸ್ವಲ್ಪ ಅಂದ್ರೆ ಬೇಗ ಹಣ ಅರ್ನ್ ಮಾಡೋ ಉದ್ದೇಶದಿಂದ ಬೆಟ್ಟಿಂಗ್ ದಂಧೆ ಯಾರೂ ಆಡಕ್ ಹೋಗ್ಬೇಡಿ. ಆಡಿದ್ರೆ ಮುಂದೆ ನಿಮಗೆ ಅದು ಸಾವು ಏನಾಗತ್ತೆ ಅಂತ ಹೇಳಿದ್ರೆ, ತುಂಬಾ ಜಾಸ್ತಿ ಹಣ ಅರ್ನ್ ಮಾಡೋ ಉದ್ದೇಶದಿಂದ ಜಾಸ್ತಿ ಜನ ಏನಾಗತ್ತೆ ಅಂತ ಹೇಳಿದ್ರೆ ರಿಕವರ್ ಮಾಡೋ ಉದ್ದೇಶದಿಂದ ಹಣವನ್ನ ಮತ್ತೆ ಅಲ್ಲಿಂದಾನೇ ತೆಗಿಬೇಕು ಅಂತ ಹೇಳಿ ಸಾಲ ಮಾಡಿ ಮತ್ತೆ ಹಾಕ್ತಾರೆ. ಸೊ ಮತ್ತೆ ಲಾಸ್ ಆಗ್ತಾರೆ. ಸೊ ಒಂದ್ ಸರ್ತಿ ಆ ಬೆಟ್ಟಿಂಗ್ ದಂಧೆಗೆ ಇಳಿದು ಬಿಟ್ರೆ ಅದು ವಾಪಸ್ ಬರೋಕೆ ಆಗೋದಿಲ್ಲ. ಆ ತರ ಮಾಡ್ಬಿಡತ್ತೆ. ಸೊ ಅದಕ್ಕೆ ದಯವಿಟ್ಟು ಯುವಕರಿಗೆ ಹೇಳೋದು ಯುವಕರಿಗೆ ಹೇಳೋದು ಏನಂತ ಅಂದ್ರೆ, ಮ್ಯಾಚ್ ಅನ್ನ ನೋಡಿ ಎಂಜಾಯ್ ಮಾಡಿ, ಬಟ್ ಬೆಟ್ಟಿಂಗ್ ದಂಧೆಗೆ ಆಡ್ಲಿಕ್ಕೆ ಹೋಗ್ಬೇಡಿ. ಧನ್ಯವಾದಗಳು ಸ್ನೇಹಿತರೆ.